ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದು ಯಾರಿಗೆ, ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡಿದ್ದು ವಾಪಸ್ ಯಾರು, ಇದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ರೇಣುಕಾ ಸ್ವಾಮಿ ಅನ್ಯಾಯ ಸತ್ತೋದ, ಯಾರ ಕಡೆಗಿಂದ ಸತ್ತೋದ ಎಲ್ಲ ಗೊತ್ತಿದೆ, ಎಲ್ಲರೂ ನೋಡಿದ್ದೀರಾ. ದಯವಿಟ್ಟು ಸ್ವಲ್ಪ ಪೂರ್ತಿ ಕೇಳಿ ವಿಚಾರನ. ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದು, ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡಿದ್ದು ಪವಿತ್ರ ಗೌಡ ಅಲ್ಲ. ಇದರಲ್ಲಿ ಸರಿಯಾಗಿ ಗಮನಿಸಿ, ಸರಿಯಾಗಿ ಯೋಚನೆ ಮಾಡಿ. ಯಾಕಂದರೆ ಒಂದು ಇವತ್ತು ಧಾರಾವಾಹಿ ಸೀರಿಯಲಲ್ಲಿ ಏನು ಆ್ಯಕ್ಟಿಂಗ್ ಮಾಡಿರ್ತಾರಲ್ಲ, ಆ ಹೆಣ್ಮಕ್ಳ ನಂಬರ್ ಯಾರಿಗೂ ಸಿಗೋದಿಲ್ಲ, ಮತ್ತು ಹೀರೋಗಳು ನಂಬರು ಯಾರಿಗೂ ಸಿಗೋಲ್ಲ. ಅಂಥ ನಂಬರ್ ಇವತ್ತು ಪವಿತ್ರ ಗೌಡನ ನಂಬರು ರೇಣುಕಾ ಸ್ವಾಮಿಗೆ ಹೆಂಗೆ ಸಿಕ್ತು, ಅದು ಮೂರು ನಂಬರ್ ಹೆಂಗೆ ಸಿಕ್ತು ಇವ್ರಿಗೆ. ನಮಗೂ ಬೇಕಾದಷ್ಟು ಜನ ಪರಿಚಯ ಇದ್ದಾರೆ, ಈ ಧಾರಾವಾಹಿಲಿ ಧಾರಾವಾಹಿಲಿ ಅಭಿನಯಿಸೋರು ಸುಮಾರು ಜನ ಪರಿಚಯ ಇದ್ದಾರೆ. ಆದರೆ ನಾವು ಫೋನ್ ಮಾಡಿದಾಗ ತೆಗೆಲ್ಲ ಅಷ್ಟು ಬಿಜಿ ಇರ್ತಾರೆ. ನಾವು ಮೆಸೇಜ್ ಇವತ್ತು ಬೆಳಗ್ಗೆ ಮಾಡಿದರೆ ನಾಳೆ ಬೆಳಗ್ಗೆ ಎಲ್ಲ ನಾಳೆ ರಾತ್ರಿ ನೋಡ್ತಾರೆ, ಅಷ್ಟು ನಮಗೂ ಬೇಜಾರಾಗುತ್ತೆ. ಆದರೆ ಈ ಥರ ನಾವು ಯಾರಿಗೂ ಕೆಟ್ಟದಾಗ ಮೆಸೇಜ್ ಮಾಡಿಲ್ಲ. ಆದರೆ ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡಿದ್ದು ಪವಿತ್ರ ಗೌಡನ ಹತ್ರ ಕೆಲಸ ಮಾಡ್ತಿದ್ನಲ್ಲ ಅವನ ಪವನು, ಅವನು ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡಿದ್ದು ಏನಂತ, ಪವಿತ್ರ ಗೌಡನ ಥರ ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡಿದ್ದೆ ಈ ಪವನು. ಅವನು ಅಯೋಗ್ಯ, ಇವಳೇ ಪವಿತ್ರ ಗೌಡನೇ ಮಾರ್ತಾಳೆ ಅಂದ್ಬಿಟ್ಟು ಇವನ ಜೊತೆಗೆ ಚಾಟಿಂಗ್ ಮಾಡಿರೋದಿದು. ಪವಿತ್ರ ಗೌಡನ ಜೊತೆಗಲ್ಲ, ನೇರ ಚಾಟಿಂಗ್ ಮಾಡಿದ್ದು. ಯಾಕಂದರೆ ಅವನು ರೇಣುಕಾ ಸ್ವಾಮಿ ಒಬ್ಬ ಹೇತ್ಲಾಂಡಿಗೆ ಯಾರಾದರೂ ಒಬ್ಬ ಹೀರೋಯಿನ್ನು, ಇಂಥ ದೊಡ್ಡ ಹೀರೋಯಿನ್ನು ನಂಬರ್ ಕೊಡ್ತಾರೆ, ಯಾರಾದ್ರೂ ನಂಬರ್ ಸಿಗುತ್ತಾ? ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡನ ಕಡೆಯಿಂದ ನಂಬರ್ ಸಿಕ್ಕಿಲ್ಲ. ಪವಿತ್ರ ಗೌಡನಿಗೆ ಇವನು ಡೈರೆಕ್ಟಾಗಿ ಮೆಸೇಜು ಕೂಡ ಮಾಡಿಲ್ಲ. ಇದೆಲ್ಲ ಕಿತಾಪತಿ ಮಾಡಿರೋದು ಪವಿತ್ರ ಗೌಡನ ಜೊತೆಗೆ ಕೆಲಸ ಮಾಡ್ತಿದ್ನಲ್ಲ ಪವನ್ನು, ಅವನು ಮೆಸೇಜ್ ಮಾಡಿರೋದು. ಯಾಕಂದರೆ ಇವರಿಗೆ ಪುರ್ಸತ್ತ ಇರಲ್ಲ. ಅಂಥ ಏತ್ಲಂಡಿ ಜೊತೆಗೆ ಇವಮ್ಮ ಮೆಸೇಜ್ ಮಾಡ್ಕೊಂತ ಕುಂತಿರ್ತಾಳ? ಸಾಧ್ಯನೇ ಇಲ್ಲ. ಇದೆಲ್ಲ ಸುಳ್ಳು, ಇದೆಲ್ಲ ಮಾಡಿರೋದು ಮೆಸೇಜು ಪವಿತ್ರ ಗೌಡ ಅಲ್ವೇ ಅಲ್ಲ. ಇವನು ಅಯೋಗ್ಯ, ಪವನ್ ಮಾಡಿರೋದು. ಪವನ್ ಮಾಡಿ ಇವತ್ತು ಪವಿತ್ರ ಗೌಡನೇ ಮಾಡಿರೋ ಥರ ಇದನ್ನು ಮಾಡಿ ಇದರಲ್ಲಿ ಆ ಹೆಂಗ್ಸ್ಗೋಸ್ಕರ ಇವರೆಲ್ಲ 18 ಜನ ಸೇರ್ಕೊಂಡು ಹೇತ್ಲಾಂಡಿನ ಹೊಡೆದಾರೆ. ಇವರೆಲ್ಲ ಗಂಡಸ್ರ, ಇವರೆಲ್ಲ ಹೊಡೆದಿರೋರು. ಆ ಒಬ್ಬನ್ನ ಅವನೊಬ್ಬ ನರಪಿತ್ತ ನಾರಾಯಣಿದ್ದಂಗೆ ಅವನ್ನ ಇಷ್ಟು ಜನ ಹೊಡಿಬೇಕಾಗಿತ್ತಾ? ಈ ದರ್ಶನ್ ಅವರು ಎಂಥ ಬಕ್ರಾಗವ್ರು ಅಂದರೆ, ಒಂದು ಪುಟಕೋಸಿ ಒಂದು ಪಿನ್ನಲ್ಲಿ ಹೋಗೋಂಥ ಕೆಲಸನ ಇಷ್ಟು ದೊಡ್ಡದಾಗಿ ಮಾಡ್ಕೆ ಕೂತ್ಕೊಂಡ್ರು. ಈಗ ನೋಡಿ ಹೆಂಗಾಗಿದೆ ಇವತ್ತು. ಯಾರಾದರೂ ಅಷ್ಟೇ ಜಾಸ್ತಿ ಅಹಂಕಾರದಿಂದ ದುರಂಕಾರದಿಂದ ಮೆರೆದವರು ಯಾವ ಮಟ್ಟಕ್ಕೆ ಇಳಿದವ್ರು ಅನ್ನೋಕ್ಕೆ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ. ಹೆಂಗೆ ಮೆರೆದ್ರಲ್ಲ, ಎಷ್ಟೊಟ್ಟು ಯಾವ ರೀತಿ ಮೆರೆದ್ರು. ಇವತ್ತೇನಾಗಿದೆ ಪರಿಸ್ಥಿತಿ ನೋಡಿ. ಒಂದು ಪುಟಕೋಸಿ ಒಂದು ಪಿನ್ನಲ್ಲಿ ಹೋಗೋಂಥ ಕೆಲಸ ರೀ ಇದು. ಇಷ್ಟು ದೊಡ್ಡದು ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಎಷ್ಟು ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ, ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ಇದು ಬೇಕಾಗಿತ್ತಾ ಇವರಿಗೆ? ಇದು ಬೇಕಾಗಿತ್ತಾ? ಬರೀ ಅವ್ರ ಹತ್ರಕ್ಕೆ ಹೋಗ್ದಂಗೆ ಬರೀ ಒಂದು ಫೋನಲ್ಲೇ ಇದನ್ನು ಮಾಡ್ಬೋದಿತ್ತು. ಅಂಥ ಕೆಲಸನ ಈ ಥರ ಹೋಗಿ ಆ ಅಯೋಗ್ಯರ ಜೊತೆಗೆ ಹೋಗಿ ಸೇರ್ಕೊಂಡು ಇವತ್ತು ಇದೆಲ್ಲ ಶಾಪ ಹಂಗೆ ಟರ್ನ್ ಬಿಡ್ತದ. ಇದು ಶಾಪ ರೀ. ನಾವು ಮಾಡಿದ ಕರ್ಮ ನಮಗೆ ಹಿಂಗೆ ಬರೋದು, ಬೇರೆಯವ್ರಿಗೆ ಹೋಗಲ್ಲದು. ನಾನು ಮಾಡಿರೋದು ನನಗೆ ಬರುತ್ತೆ, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಹೋಗೋದಿಲ್ಲ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಎಲ್ಲೆಲ್ಲಿ ಯಾವ್ಯಾವ ಕಡೆ ತಗ್ಗಿ ಬಗ್ಗಿ ನಡೆದ್ರು ಮಾತ್ರ ನಾವು ಅದ್ಭುತವಾಗಿ ನಮ್ಮ ಜೀವನದಲ್ಲಿ ಚೆನ್ನಾಗಿರ್ತೀವಿ. ನಾವು ಎಲ್ಲೆಲ್ಲಿ ತಗ್ಗಿ ಬಗ್ಗಿ ನಡೆಯೋದಿಲ್ವೋ ಆವಾಗ ನಮ್ಮ ಜೀವನ ಯಾವುದೇ ಕಾರಣಕ್ಕೂ ಚೆನ್ನಾಗಾಗಲ್ಲ, ಮುಂಡ ಮುಚ್ಕೊಂಡು ಹೋಗುತ್ತೆ, ಅಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ದಯವಿಟ್ಟು ನಾವು ಜನರುಗಳು ಜಾಸ್ತಿ ಮರೆಯೋಕ್ಕೆ ಹೋಗಬಾರ್ದು. ಮೆರೆಯೋಕ್ಕೆ ಹೋದರೆ ಒಂದಿನ ಹಿಂಗಾಗುತ್ತೆ ಪರಿಸ್ಥಿತಿ. ಅದಕ್ಕೆ ದಯವಿಟ್ಟು ಈ 3 ನಂಬರ್ ಚೇಂಜ್ ಆಗಿದ್ದಾವಂತೆ. 3 ನಂಬರನ್ನು ಕೂಡ ರೇಣುಕಾ ಸ್ವಾಮಿ ಹೆಂಗೆ ಸಿಕ್ತು, ಅವನಿಗೆ ಹೆಂಗೆ ಸಿಕ್ತು? ಇವತ್ತು ಒಂದು ನಮ್ಮ ಸ್ನೇಹಿತರ ಎಷ್ಟೋ ಜನ ಇದ್ದಾರೆ, ಮಿಮಿಕ್ರಿ ಕಲಾವಿದರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ನಾವು ಫೋನ್ ಮಾಡಿದ್ರು ತೆಗೆಯಲ್ಲ ಅವರು. ಇನ್ನು ಇವನು ಮೆಸೇಜ್ ಮಾಡಿದರೆ ಇವಮ್ಮ ನೋಡ್ತಿದ್ಲಾ? ಇವಮ್ಮನೇ ನೋಡೋಕ್ಕೆ ಪುರ್ಸೊತ್ತಿತ್ತಾ? ಹೋಗ್ಲಿ, ಟೈಮ್ ಇತ್ತ ಇವಮ್ಮನೇ ನೋಡೋಕ್ಕೆ? ಇಲ್ವಲ್ಲ. ಇದನ್ನೆಲ್ಲ ಮಾಡಿರೋದೆ ಕಿತಾಪತಿ ಈ ಪವನನ್ನು ಅಯೋಗ್ಯ ಮಾಡಿರೋದು. ಈ ಅಯೋಗ್ಯನ ಮಾತು ಕೇಳ್ಕೊಂಡು ಈ ಅಮ್ಮನಿಗೆ ಹೇಳಿ, ಆ ಪವಿತ್ರ ಗೌಡ ಈ ದರ್ಶನ್ಗೆ ಹೇಳಿ, ಈ ದರ್ಶನ್ ಅವರು ಯಾವ ಹೇತ್ಲಂಡಿ ನನ್ನ ಮಕ್ಳಿಗೆ ಹೇಳಿ ಕರೆಸಿ ಅಲ್ಲೇ ಏನಾರ ಮಾಡ್ಸೋದು ಬಿಟ್ಬಿಟ್ಟು ಪೊಲೀಸ್ರಿಗೆ ಹೇಳಿ ಇದನ್ನೆಲ್ಲ ಕರ್ಕೊಂಬಂದು ಪಟ್ಟಣಿಗೆರೆ ಶೆಡ್ಡಿಗೆ ಕರ್ಕೊಂಬಂದು ಈ ರೀತಿ ಒಬ್ಬ ಹೇತ್ಲಾಂಡಿನ ಇಂಥ 18 ಜನ ಅಯೋಗ್ಯರು ಹೊಡೆಯೋದು ಅವಶ್ಯಕತೆ ಇರಲಿಲ್ಲ. ಒಟ್ಟು ಎಲ್ಲರೂ ಸೇರ್ಕೊಂಡ ಹೊಡೆದಿರೋದು, ಒಬ್ಬರು ಹೊಡೆದಿಲ್ಲ ಅಲ್ಲಿ, ಎಲ್ಲರೂ ಸೇರ್ಕೊಂಡ ಅವನು ಹೊಡೆದಿರೋರು ಅಯೋಗ್ಯರೇ, ಅವನು ಹೊಡೆದಿರೋದು ಅಯೋಗ್ಯರೇ ಅವನ್ನ. ಯಾಕಂದರೆ ಅವನೇನು ದೊಡ್ಡ ಕಿಂಗ್ ಅಲ್ಲ, ಅವನೇನು ದೊಡ್ಡ ಕಿಂಗ್ ಮೆಕ್ಕರಲ್ಲ. ಇವತ್ತು ನೋಡಿ ಶಾಪ, ಹೆಣ್ಮಕ್ಳು ಶಾಪ ಇವತ್ತು ರೇಣುಕಾ ಸ್ವಾಮಿ ಅವ್ರ ಅಮ್ಮನ ಶಾಪ, ಅವ್ರ ಅಪ್ಪನ ಶಾಪ, ಇವತ್ತು ಅವ್ರ ಹೆಂಡತಿ ಶಾಪ, ಅವ್ರ ಮಕ್ಕಳದು. ಆಮೇಲೆ ಇವತ್ತು ಜೈಲಲ್ಲಿ ಇದ್ದಾರಲ್ಲ, ಏನು ದೊಡ್ಡೋಗಿ ದರ್ಶನ ಅಭಿಮಾನಿಗಳು ಅಂತಂದು ಹೇಳ್ಬಿಟ್ಟು ಹೋಗಿ ಇವತ್ತು ಜೈಲಲ್ಲಿ ಇದ್ದಾರಲ್ಲ, ಅವರಮ್ಮ ಅವ್ರ ಅಪ್ತಿರು ಎಲ್ಲ ಒಬ್ಬೊಬ್ಬ ಮಕ್ಕಳೇ. ಏನು ಅವ್ರೇನು ದೊಡ್ಡ ಕೋಟ್ಯಾಧಿಪತಿಗಳಲ್ಲ ಪಾಪ. ಅವ್ರು ಒಂದೊಂದು ಹೊತ್ತು ಊಟಕ್ಕೂ ಕಷ್ಟ ಇದೆಯಂತೆ. ಅವರೆಲ್ಲ ಶಾಪ ಇಲ್ವ ಇವತ್ತು?
ನಮ್ಮ ಮಗ ಇವತ್ತು ಜೊತೆಗಿದ್ದ ದಿನ ಇವತ್ತು ಹೋಗಿ ಅಲ್ಲಿ ಕುಂತ್ಕೊಂಡವನಲ್ಲ, ನಮ್ಗೆ ಯಾರು ದುಡ್ದಾಕೋದು? ಇದೆಲ್ಲ ಇರುತ್ತೆ. ಸ್ವಲ್ಪ ಎಲ್ಲರೂ ತಗ್ಗಿ ಬಗ್ಗಿ ನಡೆದ್ರೆ, ದುರಹಂಕಾರದಿಂದ ಮೆರೆದ್ರೆ ಹಿಂಗಾಗುತ್ತೆ. ದಯವಿಟ್ಟು ಯಾರೂ ಕೂಡ ದುರಹಂಕಾರದಿಂದ ಮೆರೆಯೋಕ್ಕೆ ಹೋಗ್ಬೇಡಿ. ಇದಕ್ಕೆಲ್ಲ ರೇಣುಕಾಸ್ವಾಮಿ ಸಾವಿಗೆ ಮೂಲ ಕಾರಣ ಯಾರಪ್ಪ ಅಂದರೆ ಪವನನ್ನು ಅಯೋಗ್ಯ. ಈ ಅಯೋಗ್ಯನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಇವನು ಹೊರಗಡೆಗೆ ಬರಲೇಬಾರ್ದು. ಇವನು ಯಾಕಂದರೆ ತಪ್ಪು ಮಾಡಿದ್ದಾರೆ, ತಪ್ಪು ಶಿಕ್ಷೆ ಅನುಭವಿಸ್ಲೇಬೇಕು. ಇವತ್ತು ಅನ್ಯಾಯವಾಗಿ ಅವನ್ನ ಕೊಲೆ ಮಾಡಿದರು, ಅನ್ಯಾಯವಾಗಿ ಸಾಯಿಸೋದ ಅವಶ್ಯಕತೆ ಇರಲಿಲ್ಲ. ಏನು ಪುಟ್ಕೋಶ ಅವನು ಏನು ಮೆಸೇಜ್ ಕಳಿಸಿದ್ನೋ ಇವ್ರು ಯಾರೂ ನೋಡಿಲ್ಲ. ಅವ್ನು ನೋಡಿರೋದೇ ಪವನ್ ಒಬ್ಬನೇ. ಎಲ್ಲ ಕೆಲವು ಮೆಸೇಜ್ಗಳೆಲ್ಲ ಸುಳ್ಳಿರ್ಬೋದು, ಗೊತ್ತಾಯ್ತಾ? ಒಟ್ಟಲ್ಲಿ ಯಾರು ಹೊಡೆದಿರೋ ಬಿಟ್ಟಿರೋ ಗೊತ್ತಿಲ್ಲ. ಅಲ್ಲಿರ್ತಕ್ಕಂಥ ಏನು 18 ಜನ ಇದ್ದಾರಲ್ಲ, 18 ಜನ ಸೇರಿ ಕೂಡ ಹೊಡೆದಿದ್ದಾರೆ. ಅದರಿಂದ ಕೆಲವ್ರಿಗೆ ಇವತ್ತು 5 ಜನಕ್ಕೆ ಬೇಲ್ ಸಿಕ್ಕಿದೆ. ದರ್ಶನ್ ಅವ್ರಿಗೂ ಇವತ್ತು ಆಸ್ಪತ್ರೆದ ಬೇಲ್ ಸಿಕ್ಕಿದೆ. ಇನ್ನು ಕೇಸಿಂದು ಬೇಲ್ ಸಿಕ್ಕಿಲ್ಲ. ದಯವಿಟ್ಟು ಅವ್ರ ಅಭಿಮಾನಿಗಳು ಬೇಲ್ ಸಿಗೋವರೆಗೂ, ಒರಿಜಿನಲ್ ಬೇಲ್ ಸಿಗೋವರೆಗೂ ಸ್ವಲ್ಪ ಸಮಾಧಾನ ತಾಳ್ಮೆ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇದೇ ಥರ ಕಿರ್ಚಾಡ್ತಾ ಇದ್ದರೆ ಅವರ ಬೇಲ್ಗೆ ತೊಂದರೆ ಆಗುತ್ತೆ. ನಿಮ್ಮಿಷ್ಟ, ಏನಾರು ಮಾಡ್ಕೊಳ್ಳಿ. ಇದರಲ್ಲಿ ಒಂದೇ ಒಂದು ಮಾತು, ದರ್ಶನ್ ಅವರು ದಯವಿಟ್ಟು ನಿಮ್ಮ ಹುಚ್ಚುಚ್ಚು ಅಭಿಮಾನಿಗಳಿಗೆ ಸ್ವಲ್ಪ ನಾನು ಬರೋವರೆಗೂ, ಬೇಲ್ ಸಿಗೋವರೆಗೂ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಅಂತಂದೇಳಿ ನಿಮ್ಮ ಅಭಿಮಾನಿಗಳಿಗೆ ಹೇಳ್ಬೇಕು ಅಂತ ಕೇಳ್ಕೊತಿದ್ದೀನಿ. ಯಾಕಂದರೆ ಹೊರಗಡೆ ಇದ್ದೀರಾ, ಒಂದು ವಿಡಿಯೋ ಮುಖಾಂತರಾದ್ರೂ, ಎಷ್ಟೊಂದು ಮೊಬೈಲವೇ, ಅದ್ರ ಮುಖಾಂತರ ಆದ್ರೂ ಕೂಡ ದಯವಿಟ್ಟು ನಿಮ್ಮ ಹುಚ್ಚಾಭಿಮಾನಿಗಳಿಗೆ ಹೇಳಿ ಸ್ವಲ್ಪ ತಾಳ್ಮೆಯಿಂದಿರಿ ನಾನು ಬರೋವರೆಗೂ ಅಂತ. ನಮಸ್ಕಾರ. ಒಳ್ಳೆಯದಾಗಲಿ, ಆದಷ್ಟು ಬೇಗ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊತಿದ್ದೀನಿ. ನಮಸ್ಕಾರ.